ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಪಾರ್ವತಿ ಸಾಲಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು MPKGS ಹೆಬ್ಬಳ್ಳಿ. ನಾನು ಹೃದಯದ ವರ್ಗಿಕ್ ಮಾಡೆಲ್ ಅನ್ನು ತಯಾರಿಸಿದ್ದೇನೆ. ಇದನ್ನು ಸಿರಿಂಜ್, ವೈರ್, ದಾರ, ಥರ್ಮಾಕೋಲ್, ರಟ್ ಹಾಗೂ ಪೇಂಟ್ ಇಂದ ತಯಾರಿಸಿದ್ದೇನೆ. ಹೃದಯ ನಮ್ಮ ದೇಹದ ಮುಖ್ಯ ಅಂಗವಾಗಿದೆ. ನಮ್ಮ ದೇಹದಲ್ಲಿ ರಕ್ತವನ್ನು ಪಂಪ್ ಮಾಡುವ ಅಂಗವಾಗಿದೆ. ಇದು ನಮ್ಮ ಎದುಗಡೆಯ ಒಳಗೆ ಸ್ವಲ್ಪ ಎಡಕ್ಕೆ ಇರುತ್ತದೆ. ನಮ್ಮ ಕೈ ಮುಷ್ಟಿ ಎಷ್ಟಿದೆಯೋ ಅಷ್ಟೇ ದೊಡ್ಡದಾಗಿದೆ. ನಮ್ಮ ದೇಹದಲ್ಲಿ ರಕ್ತ ಹರಿಯುವ ನಾಳಗಳನ್ನು ಮುಖ್ಯವಾಗಿ 2 ಅಂಗಗಳಾಗಿ ಇದೆ. ಅವು ಅಪಧಮನಿ, ಅಭಿಧಮನಿಗಳು. ಇವು ಹೃದಯದ ಶುದ್ಧ ರಕ್ತವನ್ನು, ಆಮ್ಲಜನಕದ ಜಾಸ್ತಿ ಇರುವ ರಕ್ತ. ಅಪಧಮನಿಗಳು ಇವು ದೇಹದ ಎಲ್ಲ ಭಾಗಗಳಿಂದ ಕಲುಷಿತ ರಕ್ತವನ್ನು, ಕಾರ್ಬನ್ ಡೈಆಕ್ಸೈಡ್ ಇಂದ ಇರುವ ರಕ್ತ. ಹೃದಯದ ರಚನೆ. ಹೃದಯಗಳಲ್ಲಿ ಒಟ್ಟು 4 ಕೊಠಡಿಗಳಿವೆ. 1 ಬಲ SDM, 2 ಬಲ ಮೆಟ್ರಿಕಲ್, 3 ಎಡ ಎಟ್ರಿಯಂ, 4 ಎಡ ಮೆಟ್ರಿಕಲ್. ಹೃದಯ ಹೇಗೆ ಕೆಲಸ ಮಾಡುತ್ತದೆ? ದೇಹದ ಎಲ್ಲ ಭಾಗಗಳಿಂದ ಬದಲಾಗಿದ ಶುದ್ಧವಲ್ಲದ ರಕ್ತವು ಬಲ ಎಟ್ರಿಯಂಗೆ ಬರುತ್ತದೆ. ನಂತರ ಅದು ಬಲ ವೆಟ್ರಿಕಲ್ಗೆ ಹೇಗೆ ಆಲಾಲಗ್ರಹ ಶ್ವಾಸಕೋಶಗಳಿಗೆ ಕಳುಹಿಸಲಾಗಿದೆ. ಶ್ವಾಸಕೋಶಗಳಲ್ಲಿ ರಕ್ತ ಶುದ್ಧವಾಗಿ ಆಮ್ಲಜನಕ ಪಡೆದು ಹಿಮ್ಮಿರುವ ಎಡ ಎಟ್ರಿಯಂಗೆ ಬರುತ್ತದೆ. ನಂತರ ಅದು ಎಡ ವೆಟ್ರಿಕಲ್ಗೆ ಹೇಗೆ ಅಲ್ಲಿ ಇದು ದೇಹದ ಎಲ್ಲ ಭಾಗಗಳಿಗೆ ಪಂಪ್ ಮಾಡಲಾಗಿದೆ. ಇದು ಶುದ್ಧ ರಕ್ತ, ಇದು ಅಶುದ್ಧ ರಕ್ತ. ಇದು ಅಶುದ್ಧ ರಕ್ತ. ಹೀಗೆ ನಮ್ಮ ಹೃದಯ ಕೆಲಸ ಮಾಡುತ್ತದೆ. ಧನ್ಯವಾದಗಳು.